ಖಾರ ಹುಣ್ಣಿಮೆ ಸ್ಪೆಷಲಾಗಿ ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಜನಪ್ರಿಯ ಹಬ್ಬ ಅಂತ ಹೇಳ್ಬೋದು. ಹಳ್ಳಾಗಿರುವ ಕೋಡ್ಬಳೆ ಮತ್ತು ಸ್ವೀಟಾಗಿರುವ ಗಾರ್ಗಿ ಮಾಡೋಣ ಬನ್ನಿ. ಇದು ರೈತರ ಹಬ್ಬ ರೀ. ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಎತ್ತುಗಳಿಗೆ ಶೃಂಗಾರ ಮಾಡ್ತಾರೆ. ಕರ್ಚಿಕಾಯಿ, ಗಾರ್ಗಿ, ಕೋಡ್ಬಳೆ, ಚಕ್ಲಿ ಈ ರೀತಿ ಕರೆದ ಸಾಮಾನುಗಳನ್ನು ತುಂಬ ರುಚಿಯಾಗಿ ಮಾಡಿರ್ತಾರೆ. ನಾನಿವತ್ತು ಕೋಡ್ಬಳೆ ಮತ್ತು ಗಾರ್ಗಿ ಮಾಡ್ತಾಯಿದ್ದೀನಿ, ಬೆಲ್ಲದ ಗಾರ್ಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ, ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ನಾನೀಗ ಮೊದಲಿಗೆ ಬೆಲ್ಲದ ಗಾರ್ಗಿ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಸೂಜಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿ ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಬಾಳಿಗೆ ತಗೊಂಡು, ಸ್ವಲ್ಪ ಅಗಲವಾದ ಬಾಳಿಗೆನ ತಗೊಳ್ಳಿ, ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ 1 ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ. 1 ಕಪ್ನಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಈಗ ಬೆಲ್ಲ ಕರಗುವಷ್ಟೇ ಮಾತ್ರ ಇದನ್ನು ಬಿಡಬೇಕು. ಗ್ಯಾಸ್ ಸ್ಟವ್ನ ಹೈಯಲ್ಲಿ ಇಟ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ರಿ. ಬೆಲ್ಲ ಕರಗಿದಾದಮೇಲೆ ಗ್ಯಾಸ್ ಸ್ಟವ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ಬಹುದು. ನೋಡಿ, ಈಗ ಪೂರ್ತಿಯಾಗಿ ಬೆಲ್ಲ ಕರಗಿದೆ. ನಾನು ಕಲಿಸ್ಕೊಂಡಿರುವಂಥ ಗೋಧಿ ಹಿಟ್ಟು, ಸೂಜಿ ರವೆಯನ್ನು ಈಗ ಹಾಕ್ತೀನಿ. ಈಗ ಗ್ಯಾಸನ್ನು ಲೋ ಅಲ್ಲಿ ಇಟ್ಕೊಳ್ರಿ. ಲೋ ಅಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ತಾ ಹಿಟ್ಟನ್ನು ಸ್ವಲ್ಪ ಹಾಕ್ತಾ ತಿರುಗಿಸ್ತಾ ಇರಬೇಕು. ಗಂಟಾಗುತ್ತೆ ಒಂದೊಂದು ಸಾರಿ. ಹಾಗಾಗಿ ಲೋ ಅಲ್ಲಿ ಇಟ್ಕೊಂಡು ಇದನ್ನು ಕಲಿಸ್ಕೊಳ್ರಿ. ಆಮೇಲೆ ಪಟ್ನ ಇದನ್ನು ತಿರುವು ಹಾಕಿಬಿಡಿ. ಪೂರ್ತಿ ಗಂಟುಗಳೇನಿದ್ರೆ ಕೈಲಿಂದ ಸ್ಮ್ಯಾಶ್ ಮಾಡ್ಕೋತ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ರಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪೌಡರ್ನ ಹಾಕ್ರಿ. ಹಾಕಿ ಇದ್ರ ಮೇಲ್ಗಡೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ರಿ. ತುಪ್ಪವನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿ ಇದನ್ನು ಕಲಿಸ್ಕೊಳ್ರಿ. ಗಂಟುಗಳಿದ್ರೆ ಈಗ ಕ್ಲಿಯರ್ ಮಾಡಿಕೊಡ್ರಿ ಪೂರ್ತಿಯಾಗಿ. ತುಪ್ಪನ 1 ಟೀ ಸ್ಪೂನಷ್ಟು ಹಾಕ್ಕೊಂಡೆ. ಆಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನೋಡಿ, ಈ ರೀತಿಯಾಗಿ ಬಂದಿರುತ್ತೆ. ಸಾಫ್ಟಾಗಿ ಮೆತ್ತಗಾಗಿರ್ತೈತೆ ನೋಡ್ರಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಬಿಡಿ. ಈಗ ಇದನ್ನು ಪೂರ್ತಿಯಾಗಿ ಕೈಯಿಂದ ಹೀಗೆ ಮಿತ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು ನೋಡ್ರಿ. ಕೈಗೆ ತುಪ್ಪವನ್ನು ಸವರ್ಕೊಂಡು ಒಂದು ಲಿಂಬೆನ ಗಾತ್ರದಷ್ಟು ಈ ರೀತಿ ಗೋಲ್ ಮಾಡಿಕೊಂಡು ಇದನ್ನ ಚಪ್ಪಟೆಯಾಗಿ ಬಡಿಬೇಕು ನೋಡ್ರಿ. ಈ ರೀತಿ ಈ ಚಪ್ಪಟೆಯಾಗಿ ಮಾಡ್ಕೋಬೇಕು. ಡೋನಟ್ ಇರುತ್ತಲ್ಲ, ಆ ರೀತಿ ಮಾಡ್ಕೋಬಹುದು. ನಮ್ಮ ಮಕ್ಕಳಿಗೆ ಇದನ್ನು ಡೋನಟ್ ಅಂತ ಹೇಳಿ ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಧ್ಯೆ ಒಂದು ಹೋಲ್ ಮಾಡಿ, ದಿಪ್ಪಾಗಿ ಇರಲಿ, ತೆಳುವಾದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪವಾಗೇ ಇರಲಿ. ಇದ್ರ ಮೇಲ್ಗಡೆ ಒಂದು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಕಾಳುಗಳನ್ನು ಸ್ವಲ್ಪ ಮೇಲ್ಗಡೆ ಹಚ್ಕೊಳ್ಳೋಣ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಎಲ್ಲವನ್ನು ರೆಡಿ ಮಾಡ್ಕೊರಿ ಗಾರ್ಗಿನ. ಹಿಂಗೆ ರೆಡಿ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡಬೇಕು. ನಾವು ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದನ್ನು ಡೀಪಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ. ಇಟ್ಕೊಂಡು ಚೆನ್ನಾಗಿ ಕರ್ಕೊಳ್ಬೇಕು. ಒಳಗಡೆ ಹಸಿ ಬಿಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ರಿ. ಫಸ್ಟಿಗೆ ಹಾಕಿದ ಮೇಲೆ ಒಂದು 2-3 ನಿಮಿಷ ಅದು ಚೆಂದಾಗಿ ಫ್ರೈ ಆಗಲಿ. ಆಮೇಲೆ ಹೊಳಸಾಕ್ಬಿಡಿ. ಹೊಳಸಾಕಿ ಇನ್ನೊಂದು ಸಾರಿ 2-3 ನಿಮಿಷ ಫ್ರೈ ಮಾಡ್ಕೊಳ್ರಿ. ಇದು ಡಾರ್ಕ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿದ್ರೆ ಒಳಗಡೆ ಚೆಂದಾಗಿ ಕರದಿರ್ತೈತಿ. ತುಂಬ ಚಲೋ ಆಗಿರ್ತೈತಿ ನೋಡ್ರಿ. ಈ ರೀತಿ ಗಾರ್ಗಿ ರೆಡಿ ಆಗ್ಯಾವು. ಮಸ್ತಾಗಿರ್ತಾವೆ. ಸ್ವೀಟ್ ತುಂಬ ಚೆನ್ನಾಗಿರ್ತೈತಿ ತಿನ್ನೋಕೆ. ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ರೆಸಿಪಿನ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಈಗ ಕೋಡ್ಬಳೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹುರ್ಕಡಲೆ ಹಿಟ್ಟು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ನಮ್ಮ ಸೈಡು ಪುಟಾಣಿ ಹಿಟ್ಟು ಅಂತ ಕರೀತಾರೆ. 1 ಕಪ್ನಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಟೀ ಸ್ಪೂನಷ್ಟು ಅಜವಾನ ಹಾಕ್ಕೊಳ್ಳಿ.
ಆಮೇಲೆ 2 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ರಿ. ಅಜ್ವಾನ ಸ್ವಲ್ಪ ತಿಕ್ಕಿ ಹಾಕ್ಕೊಳ್ರಿ, ತುಂಬ ಕಂಪು ಚೆನ್ನಾಗಿರುತ್ತೆ. ಜೀರಿಗೆ 2 ಟೀ ಸ್ಪೂನಷ್ಟು ಹಾಕ್ಕೊಳ್ರಿ. ಮತ್ತು ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ನಾನು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕರಿ ಎಳ್ಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು ಜಾಸ್ತಿ ಹಾಕಿದ್ದೀನಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಅಚ್ಚ ಖಾರದ ಪುಡಿ, ತುಂಬ ಖಾರ ಚೆನ್ನಾಗಿರಬೇಕು, ಕಲರ್ ಚೆನ್ನಾಗಿರಬೇಕು ಅಂಥ ಖಾರದ ಪುಡಿ ಯೂಸ್ ಮಾಡಿಕೊಡ್ರಿ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಒಂದು ಏನು ಇಂಪಾರ್ಟೆಂಟ್ ಅಂದರೆ ಕ್ರಿಸ್ಪಿಯಾಗಿ ಪಳ್ಳಾಗಿ ಕೋಡ್ಬಳೆ ಆಗಬೇಕಂದ್ರೆ ಹಸಿ ಕೊಬ್ಬರಿಯನ್ನು ಯೂಸ್ ಮಾಡಿ. ಬೇಕಿದ್ರೆ ಈ ರೆಸಿಪಿ ಟ್ರೈ ಮಾಡಿರಿ. ಈ ಹಸಿ ಕೊಬ್ಬರಿ ಹಾಕಿ ತುಂಬ ಚೆನ್ನಾಗಿ ಬರ್ತಾವೆ. 2-3 ದಿನ ಇಟ್ಟು ಮೆತ್ತಗಾಗೋದಿಲ್ಲ ಕೋಡ್ಬಳೆ, ತುಂಬ ಪಳ್ಳಾಗಿ ಬಂದಿರ್ತಾವೆ. ಟ್ರೈ ಮಾಡಿರಿ. ಕಾಯಿಸಿದ ತುಪ್ಪವನ್ನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಮತ್ತು ಬೆಣ್ಣೆ ಕರಗಿಸ್ಕೊಂಡು ಹಾಕ್ಕೋಬೋದು. ಇದನ್ನು 1 ಟೈಮು ಈ ರೀತಿ ಕಲಿಸ್ಕೊಳ್ರಿ. ಎಲ್ಲ ಪದಾರ್ಥಗಳು ಹಾಕಿರ್ತೀರಲ್ಲ, ಪೂರ್ತಿಯಾಗಿ ಅದನ್ನು ಕಲಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಬಿಸಿ ನೀರನ್ನು ಕಾಯಿಸಿ ಹಾಕಬೇಕು. ಬಿಸಿ ನೀರು ಅಗದಿ ಸುಡು ನೀರೇನು ಬೇಕಿಲ್ಲ, ಸ್ವಲ್ಪ ಬಿಸಿ ನೀರು ಹಾಕಬೇಕು. ಬಿಸಿ ಕಾಯಿಸಿ ನೀರನ್ನು ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಿಟ್ಟನ್ನು ಪೂರ್ತಿಯಾಗಿ ಕಲಿಸ್ಕೊಳ್ತಾ ಇದ್ದಿಲ್ಲ, ಯಾಕಂದರೆ ಡ್ರೈ ಆಗಿಬಿಡುತ್ತೆ. ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ನೋಡಿ, ಈ ಒಂದು ಭಾಗ ಮಾತ್ರ ನಾನು ಈ ಹಿಟ್ಟಿನಲ್ಲಿ 3 ಭಾಗ ಮಾಡಿಕೊಂಡು ಇದರಲ್ಲಿ 1 ಭಾಗಕ್ಕೆ ಮಾತ್ರ ನಾನು ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿರಿ, ನೀವು ಪದೇ ಹಾಕುವಾಗ ನೀರು ಬಿಸಿಯಾಗೇ ಇರಬೇಕು, ತಣ್ಣಗಾದ್ರೆ ಬೇಡ. ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ರಿ. ನಾವು ಎಷ್ಟು ಪ್ರೆಸ್ ಮಾಡಿ ನಾದ್ಕೊಳ್ತೀವೋ ಅಷ್ಟು ಕೋಡ್ಬಳೆ ಚೆನ್ನಾಗಿ ಪಳ್ಳಾಗಿ ಬರ್ತಾವೆ. ಮಾಡುವಾಗ ಈ ರೀತಿಯಾಗಿ ನಾನು ನಾದ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಗಟ್ಟಿಯಾಗಿ ನಾದ್ಕೋಬೇಡ್ರಿ, ಪೂರ್ತಿ ಮೆತ್ತಗಾಗಿ ನಾದ್ಕೋಬೇಡ್ರಿ, ಮೀಡಿಯಮ್ ಆಗಿರಬೇಕು ಹಿಟ್ಟಿನ ಹದ. ಮೊದಲು ಇಷ್ಟು ನಾನು ಕೋಡ್ಬಳೆಯನ್ನು ಮಾಡ್ಕೊಂಡು ಹಾಕ್ತೀನಿ, ಕರ್ಕೊಳ್ತೀನಿ. ಮಿಕ್ಕಿದ್ದನ್ನು ಹಿಟ್ಟನ್ನು ಮತ್ತೆ ಕಲಿಸ್ಕೊಳ್ತೀನಿ. ಈಗ ಪೂರ್ತಿಯಾಗಿ ನಾದ್ಕೊಂಡಿದ್ದೀನಿ, ರೆಡಿ ಆಗೈತಿ. ಈಗ ಪೂರ್ತಿಯಾಗಿ ಸುರುಳಿ ಮಾಡ್ಕೊಳ್ಬೇಕು, ಒಂದು ಉದ್ದವಾದ ಸುರುಳಿ ಮಾಡ್ಕೊಳ್ರಿ. ನಾನು ಈ ರೀತಿ ನೋಡಿ ನಾನು ಹೇಗೆ ಮಾಡ್ತೀನಿ ಆ ರೀತಿ ಮಾಡ್ಕೊಳ್ರಿ. ಸ್ವಲ್ಪ ದಪ್ಪವಾಗೇ ಇರಲಿ, ಈ ರೀತಿಯಾಗಿರುತ್ತೆ. ಇದ್ರಾಗ ಒಂದು ಇಷ್ಟಿಷ್ಟು ಈಕ್ವಲಾಗಿ ಮಾಡಿಕೊಂಡು ಒಂದು ನಮ್ಮ ಕೈ ಬೆರಳುಗಳಷ್ಟೇ ಹೋಲನ್ನು ಮಾಡಿಕೊಂಡು ಈ ರೀತಿ ಸುತ್ತಿ ಹಾಕ್ಕೊಳ್ಳೋಣ. ನೋಡಿ, ಈಗ ಈ ರೀತಿ ಸುತ್ತಿ ಹಾಕ್ಕೊಂಡು ರೆಡಿ ಸಣ್ಣಾಗಿ ಮಾಡ್ಕೊಳ್ಳಿ. ಹೊರಗಡೆ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಸ್ಮಾಲ್ ಸೈಜ್, ಅದೇ ರೀತಿಯಾಗಿ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿರ್ತಾವೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾವೆ. ಸಣ್ಣವು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲವನ್ನು ಕೋಡ್ಬಳೆಯನ್ನು ರೆಡಿ ಮಾಡ್ಕೊಳ್ಳಿ. ಮೊದಲಿಗೆ ಹಿಟ್ಟನ್ನು ಡ್ರೈ ಮಾಡ್ಕೊಬೇಡ್ರಿ, ಅದ್ರ ಮೇಲ್ಗಡೆ ಸ್ವಲ್ಪ ಪ್ಲೇಟನ್ನು ಮುಚ್ಚಿಡಿ. ಮಾಡ್ಕೊಳ್ಳೋ ಅಷ್ಟರಲ್ಲಿಗೆ ಡ್ರೈ ಆಗಲಿಕ್ಕೆ ಬಿಡಬೇಡಿ ಹಿಟ್ಟನ್ನು. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಕಾರುಣ್ಣಿಮೆ ದಿನ ಕೋಡುಬಳೆಗಳನ್ನು, ಎತ್ತಿನ ಕೋಡು ಇರುತ್ತಲ್ಲ, ಅದ್ರ ಎಷ್ಟು ಸೈಜ್ ಇರುತ್ತೋ ಅಷ್ಟು ಕೋಡುಬಳೆಗಳನ್ನು ಮಾಡಿ ಅದಕ್ಕೆ ಸಿಂಗಾರ ಮಾಡ್ತಾರೆ. ಮತ್ತು ಬಾಸಿಂಗ ಹಾಕ್ತಾರೆ ಅದಕ್ಕೆ ತಲೆಗೆ. ಈ ರೀತಿ ವಿಧವಾದ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣಲಿ ಅಂತ ಮಾಡ್ತಾರೆ. ಇದು ಒಂದು ರೈತರ ಹೊಸ ಹಬ್ಬ, ಮೊದಲನೇ ಹಬ್ಬ ಅಂತ, ಮುಂಗಾರಿನ ಮೊದಲನೇ ಹಬ್ಬ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ನೋಡಲಿಕ್ಕೆ ಹೋಗ್ತಿದ್ವಿ. ಎತ್ತುಗಳನ್ನು ಅಲಂಕಾರ ಮಾಡ್ತಿದ್ರು. ಆ ದಿನ ರೇಸ್ ಇಡ್ತಿದ್ರು, ಎತ್ತಿಗೆ ಯಾವ್ದು ಫಸ್ಟ್ ಬರುತ್ತಾ ಅದಕ್ಕೆ ಪ್ರೈಸ್ ಕೊಡ್ತಿದ್ರು. ಇದನ್ನು ನೋಡಲಿಕ್ಕೆ ತುಂಬ ಮಜವಾಗಿರ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಕಡೆ, ಎಲ್ಲ ಮಿಸ್ ಮಾಡ್ಕೋತಿದ್ವಿ. ಮೊದಲಿನ ಪದ್ಧತಿ ಇರಬೇಕಲ್ಲ, ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದನ್ನು ನಮ್ಮ ಕಡೆ ಹುಣ್ಣಿಮೆ ಮಾರನೇ ದಿನ ಕರಿ ಅಂತ ಇರ್ತಾರಲ್ಲ, ಆ ದಿನ ಕರಿ ಅಂತ ಅಂದಮೇಲೆ ಕರಿಬೇಕು, ಆದರೆ ಏನಾದರೂ ಕರೆದು ಆ ಪದಾರ್ಥನ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ದಿನ ಇದನ್ನು ಮಾಡ್ತಾರೆ. ಬನ್ನಿ, ಇವಾಗ ನಾನು ಕೋಡ್ಬಳೆ ಎಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಮಗೆ ಯಾರಾದರೂ ಸಹಾಯಕ ಇದ್ದರೆ ಇದು ಬೇಗ ಜಲ್ದಿ ಆಗುತ್ತೆ. ಒಬ್ಬರೇ ಇದ್ದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಮಾಡಿಕೊಂಡು ಹಾಕೋಬೋದು. ಇಲ್ಲಿಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರ್ಕೊಳ್ರಿ. ಸ್ವಲ್ಪ ಡೀಪಾಗಿ ಕರ್ಕೊಳ್ರಿ, ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಕೋಡ್ಬಳೆ, ತುಂಬ ಚೆನ್ನಾಗಿರುತ್ತೆ.
ಇದು ಜಲ್ದಿ ಕಲರ್ ಚೇಂಜ್ ಆಗೋದಿಲ್ಲ, ಸ್ವಲ್ಪ ಡೀಪಾಗಿ ಫ್ರೈ ಮಾಡಿಕೊಡ್ರಿ. ಆಮೇಲೆ ನೀವು ಆರಿದ ಮೇಲೆ ಕಲರ್ ತುಂಬ ಚೆನ್ನಾಗಿ ಬರ್ತೈತಿ ಕೋಡ್ಬಳೆ ಕಲರ್. ನೋಡಿ ಈ ರೀತಿ ಮೊದಲಿಗೆ ಹಾಕಿದ ಮೇಲೆ ಬರೀ ವೈಟೇ ಆಗಿದೆ, ಸ್ವಲ್ಪನೂ ಇದು ಕಲರ್ ಚೇಂಜ್ ಆಗಿಲ್ಲ. ನೀವೆಲ್ಲ ಫ್ರೈ ಮಾಡ್ಕೊಂಡು ಹೊರಗಡೆ ತೆಗಿತೀರಲ್ಲ ಆವಾಗ ಲೈಟ್ ಬ್ರೌನ್ ಅಷ್ಟು ಕಲರು ಬಂದಿರುತ್ತೆ. ಪೂರ್ತಿಯಾಗಿ ಡಾರ್ಕ್ ಆದರೂ ಚೆನ್ನಾಗಿ ಕಾಣೋದಿಲ್ಲ, ಸ್ವಲ್ಪ ಲೈಟ್ ಬ್ರೌನ್ ಆಗಿ ಬರ್ತೈತಿ. 2-3 ನಿಮಿಷ ಇದನ್ನು ಕರ್ಕೊಡ್ರಿ, ಮಸ್ತ್ ಕಲರ್ ಬರ್ತೈತಿ. ಸೊ ಫೈನಲಿ ಕೋಡ್ಬಳೆನೂ ರೆಡಿ ಆಯಿತು. ನೋಡೋರಂತ ಎಷ್ಟು ಕ್ರಿಸ್ಪಿನೆಸ್ ಆಗಿದೆ ಅಂತ ನಾನು ತೋರಿಸ್ತೀನಿ. ಎಷ್ಟು ಮಜವಾಗಿ ಸೌಂಡ್ ಬರ್ತಿದೆ ನೋಡ್ರಿ, ಇಷ್ಟು ಪಳ್ಳಗೆ ಅವು. ಬೇಕಿದ್ರೆ ನಾನು ಒಂದು ತೋರಿಸ್ತೀನಿ, ಎಷ್ಟು ಮಸ್ತ್ ಟಕ್ಕಂತ ಮುರಿತಾವೆ ಕೈಯಾಗ. ಇದನ್ನು ಪ್ಲಾಸ್ಟಿಕ್ ಡಬ್ಬದಾಗ, ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಇಡ್ರಿ, 2-3 ದಿನ ಆದರೂ ಪಳ್ಳು ಹೋಗೋದೇ ಇಲ್ಲ, ಒಟ್ಟು ಮೆತ್ತಗಾಗೋದೇ ಇಲ್ಲ. ನೀವು ಬೇಕಿದ್ರೆ ಈ ರೆಸಿಪಿ ಟ್ರೈ ಮಾಡಿರಿ, 100% ಹೇಳ್ತೀನಿ, ಮಸ್ತಾಗಿರ್ತಾವೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.